ಹಾಯ್ ಫ್ರೆಂಡ್ಸ್, ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಟಿಕ್ಕಾ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುವಂಥ ಪನ್ನೀರ್ ಟಿಕ್ಕಾ ರೋಲ್ನ ಮನೇಲೇ ಸುಲಭವಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಪನ್ನೀರ್ ಟಿಕ್ಕಾ ರೋಲ್ಗೆ ಫಸ್ಟು ಚಪಾತಿನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಈಗ 3 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಹಾಕಿ ಚೆನ್ನಾಗಿ ಮಿದ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇವಾಗ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೋತೀನಿ. ಚಪಾತಿ ಹಿಟ್ಟನ್ನ ರೆಡಿ ಆದಮೇಲೆ ಒಂದು ಅರ್ಧ ಗಂಟೆ ಇಡಬೇಕಾಗತ್ತಲ್ಲ, ಅರ್ಧ ಗಂಟೆ ಒಳಗೆ ಹಿಟ್ಟು ನೆನೆಯುತ್ತೆ. ಅಂದರೆ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಗೋದ್ರೊಳಗೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ, ಆಗ ಚಪಾತಿ ಚೆನ್ನಾಗಿ ಬರುತ್ತೆ. ಈ ರೀತಿ ಸಾಫ್ಟಾಗಿ ಮಿದ್ಕೊಂಡು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇವಾಗ ಚಪಾತಿ ಹಿಟ್ಟು ರೆಡಿ ಆಗಿದೆ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ಇವಾಗ ಮಸಾಲ ರೆಡಿ ಮಾಡ್ಕೋಬೇಕು. ಒಂದು ಬೌಲಿಗೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಹಾಗೆ ಅರ್ಧ ಸ್ಪೂನು ಜೀರಿಗೆ ಪುಡಿ, ಅರ್ಧ ಸ್ಪೂನು ಕಾಳುಮೆಣಸು ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಕಸೂರಿ ಮೇಥಿನ ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿ 3 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೋತಾ ಇದ್ದೀನಿ. ಗಟ್ಟಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ 2 ಸ್ಪೂನು ಕಡಲೆ ಹಿಟ್ಟು ಹಾಕಿ ಬಿಸಿ ಮಾಡ್ಕೋಬೇಕು. ಅಂದರೆ ಹುರ್ಕೋಬೇಕು. ಎಣ್ಣೆಯಲ್ಲಿ ಕಡಲೆ ಹಿಟ್ಟನ್ನ ಹುರ್ಕೋಬೇಕು. ಕಡಲೆ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾದಮೇಲೆ ಬೌಲಿಗೆ ಹಾಕ್ಕೋಬೇಕು. ಕಡಲೆ ಹಿಟ್ಟನ್ನ ಹಾಗೆ ಹಾಕಿದ್ರೆ ಹಸಿ ಇರುತ್ತಲ್ಲ, ಅದು ಡಾಮಿನೇಟ್ ಮಾಡುತ್ತೆ, ಫ್ಲೇವರ್ ಚೆನ್ನಾಗಿ ಬರಲ್ಲ ಮತ್ತು ಸ್ಮೆಲ್ ಬಂದಂಗೆ ಅನಿಸ್ತಾ ಇರುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೇ 2 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಈ ರೀತಿ ಹುರ್ಕೊಂಡಾದಮೇಲೆ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ತಿಕ್ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದು. ಇದರ ಜೊತೆಗೆ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಇದಕ್ಕಿಂತ ಸ್ವಲ್ಪ ತಿಕ್ಕಾಗಿ ಅಂದರೆ ತುಂಬ ತಿಕ್ಕಾಗಲ್ಲ. ಈಗ ನಾನು ತೋರಿಸ್ತಿದ್ದೀನಲ್ಲ ಆ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ತುಂಬ ತಿಕ್ಕಾಗಿದ್ದಾಗ ಇದಕ್ಕೆ 2 ಸ್ಪೂನ್ ಮೊಸರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಮಸಾಲ ಪೇಸ್ಟು ರೆಡಿಯಾಗಿದೆ. ನಾನು ಇದಕ್ಕೆ 300 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರನ್ನ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಹಾಕಬೇಕು. ತುಂಬ ಚಿಕ್ಕ ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೋಬೇಡಿ, ಮೀಡಿಯಮ್ ಸೈಜಲ್ಲಿರಲಿ. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಪುಡಿ ಪುಡಿ ಆದಂಗೆ ಆಗುತ್ತಾ ಇರುತ್ತೆ. ಮಿಕ್ಸ್ ಮಾಡ್ತಾ ಬೇಯಿಸುವಾಗ ಪುಡಿ ಪುಡಿ ಥರ ಆದಂಗೆ ಆಗುತ್ತೆ, ಆಗ ಅಷ್ಟು ಚೆನ್ನಾಗಿ ಅನಿಸಲ್ಲ, ಬಾಯಿಗೆಲ್ಲ ನೀಟಾಗಿ ಸಿಗಲ್ಲ, ಪನ್ನೀರ್ ಅನ್ಸೋದಿಲ್ಲ. ಪುಡಿ ಪುಡಿ ಪನ್ನೀರ್ ಅಂದರೆ ಪನ್ನೀರ್ ಗೊಜ್ಜಾದಂಗೆ ಆಗಿಬಿಡುತ್ತೆ. ಇದನ್ನು ಇಷ್ಟು ನಾನು ತೋರಿಸ್ತಿರೋ ಅಷ್ಟು ದಪ್ಪ ಕ್ಯೂಬ್ ಇದ್ದರೆ ಸಾಕು. ಇಷ್ಟು ಕ್ಯೂಬ್ನ ಕಟ್ ಮಾಡ್ಕೊಂಡಾದಮೇಲೆ ಅದನ್ನು ಪನ್ನೀರ್ ಕ್ಯೂಬ್ಸೆಲ್ಲನೂ ಮಸಾಲಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದು 10ರಿಂದ 15 ನಿಮಿಷ ಇಟ್ಕೋಬೇಕು. ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದೊಂದು ಪನ್ನೀರ್ ಕ್ಯೂಬ್ಸಿಗೂ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ 10ರಿಂದ 15 ನಿಮಿಷ ಇಡಬೇಕು. ಅಷ್ಟರೊಳಗೆ ನಾವು ತರಕಾರಿ ಹೆಚ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೈಡಿಗೆ ಇಟ್ಕೊಂಡು ಇವಾಗ ತರಕಾರಿ ಹೆಚ್ಕೊಳ್ಳೋಣ. ನಾನಿಲ್ಲಿ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊ ತಗೊಂಡ್ಮೇಲೆ ಒಳಗಿರೋ ಪಲ್ಪ್ಸ್ ಎಲ್ಲ ತೆಗಿಬೇಕು. ಬೀಜ ಮತ್ತು ರಸ ಇರುತ್ತಲ್ಲ ಅದೆಲ್ಲ ತೆಗೆದು ಇಟ್ಕೊಳ್ಳಿ. ಅದನ್ನು ಸಾಂಬಾರಿಗೋ ಅಥವಾ ಪಲ್ಯಕ್ಕೋ ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲ ತೆಗೆದಾದ್ಮೇಲೆ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. 2 ಟೊಮೊಟೊ ತೊಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಈ ರೀತಿ ಸ್ಲೈಸ್ ಥರ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಅದೇ ರೀತಿ ಕ್ಯಾಪ್ಸಿಕಮು ಮತ್ತು ಈರುಳ್ಳಿನೂ ಸಹ ಅದೇ ರೀತಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ದಪ್ಪದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದನ್ನು ಇದೇ ರೀತಿ ಕಟ್ ಮಾಡ್ಕೋಬೇಕು. ಬೀಜ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೇ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನೂ ಇದೇ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಈಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಈ ಥರ ಬೀಜ ಎಲ್ಲ ತೆಗೆದಾದ್ಮೇಲೆ ಒಳಗೆಲ್ಲ ಇರೋದನ್ನ ತೆಗೆದು ಆಮೇಲೆ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಇದಿಷ್ಟು ತರಕಾರಿಗಳನ್ನ ರೆಡಿ ಮಾಡ್ಕೊಂಡಾದಮೇಲೆ ಒಗ್ಗರಣೆಗೆ ಹಾಕಬೇಕು. ಸ್ಲೈಸ್ ಥರನೇ ಕಟ್ ಮಾಡ್ಕೋಬೇಕು ಅಂತ ಇಲ್ಲ, ಸ್ಕ್ವೇರ್ ಥರ ಬೇಕಾದರೂ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಈ ಥರ ಮಾಡಿದಾಗ ಪನ್ನೀರ್ ಟಿಕ್ಕಾ ರೋಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ಲೈಸ್ ಥರ ಕಟ್ ಮಾಡ್ಕೋತಿರೋದು. ಇವಾಗ ನಾನು ಒಂದು ಬಾಣಲೆ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಮ್ಯಾರಿನೇಟ್ ಮಾಡಿರೋ ಅಂಥ ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಕೈ ಆಡಿಸ್ತಾ
ಬೇಯಿಸ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೆ ಬೇಯಿಸ್ಕೋಬೇಕು. ನೀರು ಹಾಕಲಿಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ. ಈಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಪಾತ್ರೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಆ ನೀರನ್ನ ಬಾಣಲೆಗೆ ಹಾಕಿ ಪನ್ನೀರ್ನೆಲ್ಲ ಬೇಯಕ್ಕೆ ಬಿಡಬೇಕು. ಒಂದು 5 ರಿಂದ 6 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಪನ್ನೀರ್ ಬೇಗ ಬೆಂದೋಗಿರುತ್ತೆ. ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೆಲ್ಲ ಎಣ್ಣೆ ಎಲ್ಲ ಬಿಡಬೇಕು, ಆ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದಕ್ಕೆ 1 ಸ್ಪೂನು ವಿನೆಗರ್ ಅಥವಾ ನಿಂಬೆ ರಸ ಯಾವುದಾದ್ರೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಕ್ಯಾಪ್ಸಿಕಮು, ಟೊಮ್ಯಾಟೊ ಒಂದಾದ್ಮೇಲೆ ಒಂದನ್ನು ತರಕಾರಿಗಳನ್ನ ಹಾಕ್ಕೋಬೇಕು. ಅಂದರೆ ಈರುಳ್ಳಿ ಹಾಕಿ ಅದಾದಮೇಲೆ ಕ್ಯಾಪ್ಸಿಕಮು ಮತ್ತು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಾದ್ಮೇಲೆ ರಫಾಗಿ ಮಿಕ್ಸ್ ಮಾಡ್ಕೋಬಾರ್ದು, ಸ್ಮೂತಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲ ಒಂಥರ ಮುದ್ದೆ ಮುದ್ದೆ ಆದಂಗೆ ಆಗಿಬಿಡುತ್ತೆ. ಈ ರೀತಿ ಮೇಲೆ ಕೆಳಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡೋಕ್ಕೇ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದಿದೆ. ತುಂಬ ಯಾವುದೇ ರೀತಿ ಮಸಾಲ ಪದಾರ್ಥಗಳನ್ನ ಹಾಕಿಲ್ಲ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾವು ಈ ಥರ ಮಾಡಿಕೊಡೋದ್ರಿಂದ ಅವರು ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ತರಿಸ್ಕೊಳ್ಳೋದೇ ಬಿಟ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದಿಷ್ಟು ತರಕಾರಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಯಿತು ಅಂತ ಇದನ್ನು ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಚಪಾತಿ ಮಾಡ್ಕೋಬೇಕು. ಚಪಾತಿನ ತೆಳುಗೆ ರೌಂಡಕ್ಕೆ ಲಟ್ಟಿಸ್ಕೋಬೇಕು. ಸ್ವಲ್ಪ ಉಂಡೆ ತೊಗೊಂಡು ಅದನ್ನು ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ. ಚಪಾತಿ ಲಟ್ಟಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಹೀಗೆ ಮಸಾಲ ಹಾಕಿ ರೆಡಿ ಮಾಡ್ಕೋಬೇಕು. ಇವಾಗ ಒಂದು ಉಂಡೆ ತೊಗೊಂಡು ಮಣೆ ಮೇಲೆ ಇಟ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೋತಾ ಇದ್ದೀನಿ. ಅಂದರೆ ಇದು ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ. ಈ ಥರ ರೌಂಡ್ ಶೇಪಲ್ಲಿ ತೆಳುಗೆ ಲಟ್ಟಿಸ್ಕೋಬೇಕು. ತುಂಬ ತೆಳುಗೆ ಲಟ್ಟಿಸ್ಕೊಂಡಾದಮೇಲೆ ಇದನ್ನು ಹೆಂಚ ಮೇಲೆ ಹಾಕಿ 2 ಸೈಡು ಬೇಯಿಸ್ಕೋಬೇಕು. ಅರ್ಧಂಬರ್ಧ ಏನಿಲ್ಲ, ಚೆನ್ನಾಗಿ ಚಪಾತಿ ಥರನೇ ಬೇಯಿಸ್ಕೋಬೇಕು. ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ರೋಲ್ ಮಾಡೋದು. ಈ ರೀತಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಚಪಾತಿನ ಬೇಯಿಸ್ಕೊಳ್ಳಿ. ಚಪಾತಿ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಮಸಾಲ ಹಾಕಬೇಕು. 2 ಸೈಡು ಮಗ್ಚಾಕಿ ಒಂದು ಅರ್ಧ ಸ್ಪೂನ್ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಎಲ್ಲ ಚಪಾತಿನೂ ಇದೇ ರೀತಿ ಬೇಯಿಸ್ಕೋಬೇಕು. ಚಪಾತಿ ಎಲ್ಲ ಬೇಯಿಸ್ಕೊಂಡಾದಮೇಲೆ ಮಸಾಲ ಹಾಕಿ ರೋಲ್ ಮಾಡಿ ಕೊಡಬೇಕು. ಬಿಸಿ ಬಿಸಿದೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಚಪಾತಿ ಎಲ್ಲನೂ ರೆಡಿ ಮಾಡ್ಕೋಬೇಕು. ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ಪ್ರೆಡ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹೋಟೆಲ್ಗಳಲ್ಲೆಲ್ಲ ಮಯೋನೀಸ್ ಹಾಕ್ತಾರೆ. ಮಯೋನೀಸ್ ಬೇಡ, ನಾವಿಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಅದಕ್ಕೇ ಒಂದು ಬೌಲಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 4 ರಿಂದ 5 ಪನ್ನೀರ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಚೂರು ಸಕ್ಕರೆ ಹಾಕಿ ರುಬ್ಕೋತಾ ಇದ್ದೀನಿ. ಈ ರೀತಿ ನುಣ್ಣಕ್ಕೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಇದು ಒಂಥರ ಮಯೋನೀಸ್ ಥರನೇ ಕಾಣಿಸುತ್ತೆ. ಈ ಥರ ಪೇಸ್ಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಓರಿಗ್ಯಾನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಮಿಕ್ಸ್ಚರ್ನ ಚಪಾತಿ ಫುಲ್ಲು ಸ್ಪ್ರೆಡ್ ಮಾಡಬೇಕು. ಚಪಾತಿಗೆ ಫುಲ್ ಸ್ಪ್ರೆಡ್ ಆದಮೇಲೆ ಪನ್ನೀರ್ ಮಸಾಲ ಹಾಕಿ ರೋಲ್ ಮಾಡ್ಕೋಬೇಕು. ಇದು ಓರಿಗ್ಯಾನೋ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಇದನ್ನು ಚಪಾತಿಗೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಚಪಾತಿಗೆ ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಪನ್ನೀರ್ ಮಸಾಲ ಹಾಕಬೇಕು. ಪನ್ನೀರ್ ಮಸಾಲ ಹಾಕಿದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಕೆಚಪ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಸ್ಕಿಪ್ ಮಾಡಿ. ಹೀಗೆ ಮಾಡ್ಕೊಂಡಾದಮೇಲೆ ಇದನ್ನು ರೋಲ್ ಮಾಡಬೇಕು. ರೋಲ್ ಮಾಡಾದಮೇಲೆ ಇದನ್ನು ಬಟರ್ ಪೇಪರ್ ಇಟ್ಟು ರ್ಯಾಪ್ ಮಾಡಬೇಕು. ಅಂದರೆ ರೆಸ್ಟೋರೆಂಟ್ ಸ್ಟೈಲ್ದೆ ಫೀಲ್ ಬರಬೇಕು ಅಂದರೆ ಬಟರ್ ಪೇಪರಲ್ಲಿ ರ್ಯಾಪ್ ಮಾಡಬೇಕು. ಇಲ್ಲ ಮನೇಲೇ ಆಗಿದ್ದರೆ ಹಾಗೆ ಇಟ್ಕೊಂಡು ತಿನ್ಬೋದು. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಥವಾ ನೈಟ್ ಡಿನ್ನರಿಗಾದರೆ ಚೆನ್ನಾಗಿರುತ್ತೆ. ಲಂಚಿಗಾದರೆ ರೋಲ್ ಮಾಡಿ ತೊಗೊಂಡೋದ್ರೆ ಮಸಾಲ ಎಲ್ಲ ಫುಲ್ ಚಪಾತಿಗೆ ಮೆತ್ಕೊಂಡಂಗಾಗಿ ಚಪಾತಿ ಎಲ್ಲ ಮೆತ್ತಗಾಗಿರುತ್ತೆ. ಅವಾಗ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಆಗ ಹಾಕಿ ರೋಲ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇದೆ. ರುಚಿನೂ ತುಂಬ ಚೆನ್ನಾಗಿದೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಟ್ರೈ ಮಾಡಿದ್ಮೇಲೆ ನೀವು ರೆಸ್ಟೋರೆಂಟಲ್ಲಿ ತರಿಸೋದೇ ಬಿಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.